ॐ तत्पुरुषाय विद्महे ज्योतिर्लिङ्गाय धीमहि तन्नो शिव प्रचोदयात्। ॐ तत्पुरुषाय विद्महे ज्योतिर्लिङ्गाय धीमहि तन्नो ಶಿವ ಪ್ರಚೋದಯಾತ್. ಗುರು ಸ್ವರೂಪನಾದಂತಹ ಪರಮೇಶ್ವರನನ್ನು ಧ್ಯಾನಿಸುತ್ತಾ ನಮ್ಮ ಅಜ್ಞಾನ ಪಾಪ ದೋಷಗಳನ್ನೆಲ್ಲ ಒಟ್ಟಿಗೆ ಕಳೆಯುವಂತಹ ಜ್ಯೋತಿರ್ಲಿಂಗಗಳ ಉದ್ಭವವಾದಂತಹ ಈ ಅಪೂರ್ವ ಕಥೆ ಮತ್ತು ಮಂತ್ರಗಳನ್ನು ಕೇಳುವುದರಿಂದ ನಮ್ಮ ಜೀವನ ದಿಕ್ಕೇ ಬದಲಾಗುತ್ತದೆ. ಅಂತಹ ಅದ್ಭುತವಾದಂತಹ ಕಥೆಗಳನ್ನು ಕೇಳುವುದಕ್ಕಿಂತ ಮುಂಚೆ ಇಂತಹ ದಿನನಿತ್ಯ ಕಥೆ ಮಂತ್ರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ತಡ ಮಾಡೋದು ಬೇಡ, ಈಗ ಕಥೆಯನ್ನು ಶುರು ಮಾಡೋಣ. ಒಮ್ಮೆ ದೇವಲೋಕದಲ್ಲಿ ಸೃಷ್ಟಿಕರ್ತ ಬ್ರಹ್ಮನಿಗೂ ಮತ್ತು ಸೃಷ್ಟಿಯ ಪಾಲಕ ವಿಷ್ಣುವಿನಿಗೂ ತಮ್ಮದೇ ಆದಂತಹ ಶ್ರೇಷ್ಠತೆಯನ್ನು ನೆನೆಸಿಕೊಂಡು ತಾವೇ ಮೇಲು ಎಂಬಂತಹ ವಾದಕ್ಕೆ ಇಳಿಯುತ್ತಾರೆ. ಈ ಸಂದರ್ಭದಲ್ಲಿ ಅವರ ಅಹಂಕಾರ ಹೆಚ್ಚಾಗಿರುತ್ತದೆ. ಇದರಿಂದ ಬ್ರಹ್ಮಾಂಡವೇ ಅಸ್ಥಿರವಾಗತೊಡಗುತ್ತದೆ. ಇದನ್ನು ನೋಡಿದಂತಹ ಪರಮೇಶ್ವರನು ಅಲ್ಲಿಗೆ ಬಂದು ಭೂಮಿಯಿಂದ ಆಕಾಶದವರೆಗೆ ತಲುಪುವಂತೆ ಅತೀ ದೊಡ್ಡದಾದಂತಹ ಬೆಳಕಿನ ಸ್ತಂಭ, ಆದರೆ ಅಗ್ನಿಯ ಕಂಬವನ್ನು ಉದಯಿಸುತ್ತಾನೆ. ಆ ಅಗ್ನಿ ಸ್ತಂಭಕ್ಕೆ ಆರಂಭವೂ ಇರುವುದಿಲ್ಲ, ಅಂತ್ಯವೂ ಕೂಡ ಇರುವುದಿಲ್ಲ. ಕಣ್ಣು ಮಿಟುಕಿಸುವಷ್ಟು ದೂರದಲ್ಲಿ ಪ್ರಕಾಶವು ಕಾಣತೊಡಗುತ್ತದೆ. ಆಗ ಶಿವನು ಹೇಳ್ತಾನೆ, ಈ ಕಂಬದ ಆದಿ ಅಥವಾ ಅಂತ್ಯವನ್ನು ಯಾರು ಕಂಡುಹಿಡಿಯುತ್ತಾನೋ ಅವನೇ ಶ್ರೇಷ್ಠ ಅಂತ ಬ್ರಹ್ಮ ಮತ್ತು ವಿಷ್ಣುವಿಗೆ ಹೇಳುತ್ತಾನೆ. ಈ ಸಮಯದಲ್ಲಿ ವಿಷ್ಣು ವರಾಹ ರೂಪವನ್ನು ಪಡೆದು ಭೂಮಿಯ ಆಳಕ್ಕೆ ಹೋಗಿ ಕಂಬದ ಮೂಲವನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಹುಡುಕಿದರೂ ಕೂಡ ಅಂತ್ಯ ಸಿಗುವುದಿಲ್ಲ. ಆಗ ವಿಷ್ಣುವಿನಿಂದ ಈ ಮಾತು ಬರುತ್ತೆ, ಏನಂದರೆ, ನಾನು ಇದರ ಅಂತ್ಯವನ್ನು ಕಂಡುಹಿಡಿಯೋಕೆ ಸಾಧ್ಯವಾಗಿಲ್ಲ ಅಂತ. ನಂತರ ಬ್ರಹ್ಮದೇವರ ಕಡೆಗೆ ನೋಡಿದಾಗ ಬ್ರಹ್ಮದೇವರು ಹಂಸದ ರೂಪವನ್ನು ಪಡೆದು ಆಕಾಶದ ಎತ್ತರಕ್ಕೆ ಹಾರಿ ಹೋಗ್ತಾರೆ. ಶಿಖರದ ತುದಿಯಾದರೂ ಕೂಡ ಅವರಿಗೆ ಕಾಣೋದಿಲ್ಲ. ಆದರೂ ಕೂಡ ಬ್ರಹ್ಮದೇವರು ಅಹಂಕಾರದಿಂದ ನಾನು ಶಿಖರದ ತುದಿ ಅಂದರೆ ಈ ಅಗ್ನಿಸ್ತಂಭದ ತುದಿಯನ್ನು ಸುಳ್ಳನ್ನು ಹೇಳಿಬಿಡ್ತಾರೆ. ತದನಂತರ ಶಿವನು ತೀವ್ರ ಪ್ರಕಾಶದೊಂದಿಗೆ ಪ್ರತ್ಯಕ್ಷನಾಗಿ ವಿಷ್ಣುವಿನ ಸತ್ಯ ಮತ್ತು ವಿನಯವನ್ನು ಮೆಚ್ಚಿಕೊಳ್ಳುತ್ತಾರೆ ಹಾಗೂ ಬ್ರಹ್ಮನ ಸುಳ್ಳು ಮತ್ತು ಅಹಂಕಾರವನ್ನು ಖಂಡಿಸಿ ಅವರಿಗೆ ಹೇಳ್ತಾರೆ, ನಾನು ರೂಪವಿಲ್ಲದ ತತ್ವ, ನನ್ನನ್ನು ಅಹಂಕಾರದಿಂದ ಅಳೆಯೋಕೆ ಸಾಧ್ಯನೇ ಇಲ್ಲ ಅಂತ. ಬಳಿಕ ಶಿವನು ಈ ಅಗ್ನಿ ಸ್ತಂಭವನ್ನು 12 ಭಾಗಗಳಾಗಿ ವಿಭಜಿಸಿ ಭೂಮಿಯ ವಿಭಿನ್ನ ಸ್ಥಳಗಳಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ಸ್ಥಿರವಾಗಿಸುತ್ತಾರೆ. ಈ ಅಗ್ನಿಸ್ತಂಭವು 12 ಜ್ಯೋತಿರ್ಲಿಂಗಗಳಾಗಿ ಪರಿವರ್ತನೆ ಆಗುತ್ತದೆ. ಶಿವನ ಈ 12 ಜ್ಯೋತಿರ್ಲಿಂಗಗಳು ಯಾವುದು ಎಂದರೆ, ಮೊದಲನೆಯದು ಸೋಮನಾಥ, ಇದು ಗುಜರಾತಿನಲ್ಲಿದೆ. ಎರಡನೆಯದು ಮಲ್ಲಿಕಾರ್ಜುನ, ಇದು ಶ್ರೀಶೈಲದಲ್ಲಿದೆ. ಮೂರನೆಯದು ಉಜ್ಜಿನಿಯಲ್ಲಿರುವಂತಹ ಮಹಾಕಾಳೇಶ್ವರ. ನಾಲ್ಕನೆಯದು ಓಂಕಾರೇಶ್ವರ. ಐದನೆಯದು ಕೇದಾರ್ನಾಥ್ ಉತ್ತರಾಖಂಡದಲ್ಲಿದೆ. ಭೀಮಶಂಕರ ಮಹಾರಾಷ್ಟ್ರ. ಕಾಶಿ ವಿಶ್ವನಾಥ ಉತ್ತರ ಪ್ರದೇಶ್. ತ್ರಿಯಂಬಕೇಶ್ವರ ಮಹಾರಾಷ್ಟ್ರ. ವೈದ್ಯನಾಥ ಜಾರ್ಖಂಡ್. ನಾಗೇಶ್ವರ ಗುಜರಾತ್ನಲ್ಲಿದೆ. ರಾಮೇಶ್ವರಂ ತಮಿಳುನಾಡಿನಲ್ಲಿದೆ. ಗ್ರೀಷ್ಣೇಶ್ವರ ಮಹಾರಾಷ್ಟ್ರದಲ್ಲಿದೆ. ಶಿವನೆಂದರೆ ರೂಪವಲ್ಲ, ಶಿವನು ಅಹಂಕಾರ ನಾಶಕ್ಕೆ ಇರುವಂತಹ ಒಂದು ತತ್ವನಾಗಿದ್ದಾನೆ. ಸತ್ಯ, ಭಕ್ತಿ, ಶರಣಾಗತಿಯೇ ಮೋಕ್ಷದ ದಾರಿಯಾಗಿದೆ. ಇಂತಹ ಅದ್ಭುತವಾದ ಜ್ಯೋತಿರ್ಲಿಂಗದ ಉದಯದ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಪರಮೇಶ್ವರನ ಆಶೀರ್ವಾದವು ಸದಾ ಇರಲಿ.
ಈಗ ಕಥೆಯನ್ನು ಕೇಳಿ ಆಯಿತು, ಮಂತ್ರಗಳನ್ನು ಕೇಳೋಣ. ಕತೆ ಮತ್ತು ಮಂತ್ರಗಳನ್ನು ಪೂರ್ಣ ಪ್ರಮಾಣವಾಗಿ ಪಾರಾಯಣ ಮಾಡೋದರಿಂದ ಶಿವನ ಆಶೀರ್ವಾದವು ಸಂಪೂರ್ಣವಾಗಿ ದೊರೆಯುತ್ತೆ. ಓಂ ತತ್ಪುರುಷಾಯ ವಿದ್ಮಹೇ ಜ್ಯೋತಿರ್ಲಿಂಗಾಯ ಧೀಮಹಿ ತನ್ನೋ ಶಿವ ಪ್ರಚೋದಯಾತ್. 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 ಓಂ ತತ್ಪುರುಷಾಯ ವಿದ್ಮಹೇ ಜ್ಯೋತಿರ್ಲಿಂಗಾಯ ಧೀಮಹಿ ತನ್ನೋ ಶಿವ ಪ್ರಚೋದಯಾತ್.
तत्पुरुषाय विद्महे ज्योतिर्लिङ्गाय धीमहि तन्नो शिव प्रचोदयात्। 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 तत्पुरुषाय विद्महे ज्योतिर्लिङ्गाय धीमहि
तन्नो शिव प्रचोदयात्। ॐ तत्पुरुषाय विद्महे ज्योतिर्लिङ्गाय धीमहि तन्नो शिव प्रचोदयात्। ॐ तत्पुरुषाय विद्महे ज्योतिर्लिङ्गाय धीमहि तन्नो शिव प्रचोदयात्। ॐ तत्पुरुषाय विद्महे ज्योतिर्लिङ्गाय धीमहि तन्नो शिव प्रचोदयात्। ॐ तत्पुरुषाय विद्महे ज्योतिर्लिङ्गाय धीमहि तन्नो शिव प्रचोदयात्। ॐ तत्पुरुषाय विद्महे ज्योतिर्लिङ्गाय धीमहि तन्नो शिव प्रचोदयात्। ॐ तत्पुरुषाय विद्महे ज्योतिर्लिङ्गाय धीमहि तन्नो शिव प्रचोदयात्। ॐ तत्पुरुषाय विद्महे ज्योतिर्लिङ्गाय धीमहि तन्नो शिव प्रचोदयात्।